ಬಿಡದಿಯಲ್ಲಿ ಮುಂದುವರಿದ ಟೌನ್ಶಿಪ್ ಜಟಾಪಟಿ, ರೈತರ ಆಕ್ರೋಶದ ನಡುವೆಯೂ ಕೂಡ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. 3 ಗ್ರಾಮಗಳ 518 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಪ್ರಕಟವಾಗಿದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. 754 ರೈತರ ಭೂಮಿ ಸ್ವಾಧೀನ ಮಾಡಿಕೊಳ್ಳುವಂತ ಅಧಿಸೂಚನೆ ಇದು. ಸೂಕ್ತ ದಾಖಲೆಯ ಮೂಲಕ ಪರಿಹಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಪ್ರತಿ ಎಕರೆಗೆ ಕನಿಷ್ಠ 2.14 ಕೋಟಿ 2,14,00,000 ಹಣವನ್ನ ನಿಗದಿ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ರೈತರ ವಿರೋಧದ ನಡುವೆಯೂ ಕೂಡ ನೂರಾರು ದಿನಗಳಿಂದ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗೆ ನಮ್ಮ ಫಲವತ್ತಾದಂತ ಕೃಷಿ ಭೂಮಿಯನ್ನ ನೀಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಿದ್ದೂ ಕೂಡ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಟೌನ್ಶಿಪ್ ಮಾಡಲೇಬೇಕು ಅಂತೇಳಿ ಹೊರಟಿದ್ದಾರೆ. ಭಾರಿ ವಿರೋಧದ ನಡುವೆ, ರೈತರ ವಿರೋಧದ ನಡುವೆಯೂ ಕೂಡ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿ ಆದೇಶವನ್ನ ಮಾಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವಂತಹ ಅಂತಿಮ ಅಧಿಸೂಚನೆಯಲ್ಲಿ 1 ಎಕರೆಗೆ ನಾವು 2,14,00,000 ಹಣ ಕೊಡ್ತೀವಿ, ನಿಮ್ಮ ದಾಖಲೆಗಳನ್ನೆಲ್ಲವನ್ನು ನೀವು ಸಬ್ಮಿಟ್ ಮಾಡಿ ಅಂತೇಳಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸುಮಾರು ಇದರಲ್ಲಿ ನಾವು ಗಮನಿಸ್ತಾ ಹೋದಂಗೆ 754 ರೈತರ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಈಗ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಯಾವ್ಯಾವ ಹಳ್ಳಿ ಅಂತ ನೋಡಿದ್ರೆ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಇಲ್ಲಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸದ್ಯಕ್ಕೆ ಇದೊಂದು ತೀರ್ಮಾನ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 3 ಗ್ರಾಮಗಳ 518 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿರುವಂತಹ ಪ್ರತಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ವೀರೇಶ್, ರೈತರ ಆಕ್ರೋಶದ ನಡುವೆಯೂ ಕೂಡ ಇದೊಂದು ಅಧಿಸೂಚನೆ, ಬಹುಶಃ ಅವರ ಅಸಮಾಧಾನ, ಅವರ ಆಕ್ರೋಶ ಇನ್ನೂ ಹೆಚ್ಚಾಗಬಹುದಾ? ಸದ್ಯ ಅಧಿಸೂಚನೆಯಲ್ಲಿ ಏನಿದೆ, ಸದ್ಯಕ್ಕೆ ಏನಿದೆ ಇಲ್ಲಿವರೆಗಿನ ಮಾಹಿತಿಯೇ ವೀರೇಶ್? ರಂಜಿತ್, ಸಿಎಂ ಡಿಕೆ ಶಿವಕುಮಾರ್ ಊರು ಕನಕಪುರಕ್ಕೆ ಈ ಕೆಂಚಗಾರಹಳ್ಳಿಯಿಂದ 26 ಕಿಲೋಮೀಟರ್ ಆಗುತ್ತೆ. ಹೀಗಾಗಿ ಅವರು ಅನುಕೂಲ ತಕ್ಕಂತೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದು ಅಲ್ಲಿನ ರೈತರು ಒಂದು ಕಡೆ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆ ಬಂದ್ ಮಾಡಿ ಸುಮಾರು 15-16 ತಿಂಗಳಾಯಿತು. ಹೋರಾಟ ಸಹ ಮಾಡ್ತಿದ್ದಾರೆ. ಸಿಎಂಗೆ ಸೇರಿದಂತೆ ಹಲವು ಸಚಿವರಿಗೆ ಮನವಿ ಸಹ ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯನ್ನ ಕೈ ಬಿಡಬೇಕೆಂಬುದು ಒಂದು ಕಡೆ ಒತ್ತಾಯ ಸಹ ಮಾಡಿದ್ದಾರೆ. ರಸ್ತೆ ಬಂದ್ ಮಾಡಿ ಒಂದು ಕಡೆ ಆಕ್ರೋಶ ಹೊರಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಸರ್ಕಾರ ಈ ಒಂದು ಯೋಜನೆಯನ್ನ ಹಿಂದಕ್ಕೆ ಪಡೆದುಕೊಂಡಿಲ್ಲ. ಬಟ್ ಇದೀಗ 514 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಲು ಈಗ ಸರ್ಕಾರ ಆದೇಶ ಹೊರಡಿಸಿದೆ. 3 ಗ್ರಾಮಗಳು, ಒಟ್ಟು 9 ಗ್ರಾಮಗಳ ಪೈಕಿ ಸದ್ಯ ಇದೀಗ 3 ಗ್ರಾಮಗಳನ್ನ ಇದೀಗ ಭೂ ಸ್ವಾಧೀನ ಮಾಡಿಕೊಳ್ಳಲು ಸರ್ಕಾರ ಹೊರಟಿದೆ. 1 ಎಕರೆಗೆ 2.14 ಕೋಟಿ ನೀಡಲು ಈಗ ಸರ್ಕಾರ ಮುಂದಾಗಿದೆ. ಹೀಗಾಗಿ 754 ರೈತರು ತಮ್ಮ ದಾಖಲೆಯನ್ನು ನೀಡಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಎಂಬುದು ಆ ನೋಟಿಸ್ ಅಲ್ಲಿ ತಾಕೀತು ಮಾಡಿದ್ದಾರೆ. ಆದ್ರೆ ಅಲ್ಲಿನ ರೈತರು ಇದೀಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಫಲವತ್ತಾದ ಭೂಮಿ ವರ್ಷಕ್ಕೆ ಸುಮಾರು ಗಟ್ಟಲೆ ಕೋಟಿ ಗಟ್ಟಲೆ ಒಂದ್ ಕಡೆ ವ್ಯವಹಾರ ನಡೆಯುತ್ತೆ. ರೈತರಿಗೆ ತುಂಬಾ ಅನುಕೂಲವಾಗಿತ್ತು. ಫಲವತ್ತಾದ ಭೂಮಿ, ಬರಡು ಭೂಮಿ ಅಲ್ಲ. ಆದ್ರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡಲು ಸರಿಯಿಲ್ಲ ಎಂಬುದು ಅಲ್ಲಿನ ರೈತರ ಆಕ್ರೋಶ ಕಾರಣವಾಗಿದೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಒಂದ್ ಕಡೆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ 2 ದಿನಗಳ ಹಿಂದೆ ಒಂದ್ ಕಡೆ ಬೈಕ್ ರ್ಯಾಲಿ ಸಹ ಅಲ್ಲಿನ ರೈತರು ಮತ್ತೊಂದ್ ಕಡೆ ಕೆಲ ಸಂಘಟನೆಗಳು ಸಹ ಮಾಡಿದ್ರು. ಅವರ ಮೇಲೆ FIR ಹಾಕಿದ್ರು. ಅಲ್ಲಿ ಸಹ ಆಕ್ರೋಶ ಕಾರಣ ಆಗಿತ್ತು. ಬಟ್ ಇದೀಗ ಭೂ ಸ್ವಾಧೀನ ಆದೇಶ ಮಾಡಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಬಹುದು. ಹೀಗಾಗಿ ಈ ಒಂದು ವಿಷಯವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ತಯಾರಿ ನಡೆಸಿದ್ದಾರೆ. ಉತ್ತರ ಪ್ರದೇಶದ ರೈತರು ಪಂಜಾಬ್ ರೈತರನ್ನ ಈಗ ಒಗ್ಗೂಡಿಸಲು ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ರಾಹುಲ್ ಗಾಂಧಿಗೆ ಒಂದ್ ಕಡೆ ಪತ್ರ ಬರೆದಿದ್ದಾರೆ. ರೈತರ ಬಗ್ಗೆ ಕಾಳಜಿ ಮಾತಾಡ್ತಾರೆ, ಪಂಜಾಬ್ ರೈತರ ಬಗ್ಗೆ ಮಾತಾಡ್ತಾರೆ, ಉತ್ತರ ಪ್ರದೇಶದ ರೈತರ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ರೈತರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಎಂಬುದು ಒಂದ್ ಕಡೆ ಪತ್ರ ಬರೆದಿದ್ದಾರೆ. ಈ ಒಂದು ಯೋಜನೆಯನ್ನ ಕೈ ಬಿಡಬೇಕಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಎಲ್ಲೇ ಒಂದ್ ಕಡೆ ಮತ್ತಷ್ಟು ಆಕ್ರೋಶ ಕಾರಣವಾಗಿದೆ. ರಂಜಿತ್, ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಆಗಬಹುದು. ದೇಶದ ಹಲವು ರೈತ ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬಹುದು. ರಂಜಿತ್, ಸುಮಾರು 100 ದಿನಗಳ ಹೋರಾಟ ಇದು. 1-2 ದಿನದಿಂದ ನಡೀತಾ ಇದ್ದು ಹೋರಾಟ ಅಲ್ಲ. ನಮ್ಮ ಕೃಷಿ ಭೂಮಿ ಫಲವತ್ತಾದ ಭೂಮಿ, ನಾವಿದ್ರಲ್ಲಿ ಕೋಟಿ ಕೋಟಿ ದುಡಿತೀವಿ, ನೀವು ಕೊಡುವಂತ ದುಡ್ಡು ನಮಗ್ ಬೇಡವೇ ಬೇಡ ಅಂತ ಹೇಳಿದ್ರು. ಈಗ ರೈತರು ಇವರ ಈ ಆಫರ್ ಅನ್ನ ಒಪ್ತಾರ? ಅಧಿಸೂಚನೆ ಹೊರಡಿಸಿ ಆಗಿದೆ. ಇದನ್ನು ಹೇಗೆ ವಿರೋಧ ಮಾಡಬಹುದು ವೀರೇಶ್? ರಂಜಿತ್ ಅವರು ಹೇಳೋ ಪ್ರಕಾರ, ರೈತರು ಹೇಳೋ ಪ್ರಕಾರ 100 ಕೋಟಿ ಕೊಟ್ಟು ನಾವು ಭೂಮಿ ಕೊಡಲ್ಲ ಎಂಬುದು ಒಂದ್ ಕಡೆ ಅವರಿಗೆ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರ ಈ ಮಾತುಗಳನ್ನ ಕೇಳಿಸ್ತೇ ಇಲ್ಲ. ಯಾಕಂದ್ರೆ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಂದ್ರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಬರಬೇಕು, ಭೂಮಿಯನ್ನು ನೋಡಬೇಕು, ಗ್ರಾಮ ಸಭೆ ಮಾಡಬೇಕು. ವೀರೇಶ್, ಜಸ್ಟ್ ಹೋಲ್ಡ್. ನಿಮ್ಮನ್ನ ನಾನು ಮತ್ತೆ ಮಾತಾಡಿಸ್ತೀನಿ. ಇನ್ನು ಟೌನ್ಶಿಪ್ ವಿಚಾರ ಇತ್ತಲ್ಲ,
ಈಗ ಸರ್ಕಾರ ಏನು ಅಧಿಸೂಚನೆಯನ್ನ ಹೊರಡಿಸಿದೆಯಲ್ಲ, 2,14,00,000 ಕೊಡ್ತೀವಿ 1 ಎಕರೆಗೆ ಅಂತೇಳಿ ಹೇಳ್ತಾ ಇದೆಯಲ್ಲ, ಈ ಕುರಿತಾಗಿ ನಮ್ ಜೊತೆಲಿ ಮಾತಾಡೋದಕ್ಕೆ ಆ ಭಾಗದ ರೈತರೇ ಈಗ ಸಂಪರ್ಕದಲ್ಲಿದ್ದಾರೆ. ಸುಮಾ ಅಂತೇಳಿ. ಸುಮಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸುಮಾ ಅವರೇ, ತಮ್ಮದು ಎಲ್ಲಿ ಬರುತ್ತೆ, ಯಾವ ಹಳ್ಳಿ ಬರುತ್ತೆ? ಸರ್ ನಮ್ದು ಕಂಚಗಾರನಹಳ್ಳಿ ಅಂತ, ಕಂಚಗಾರನಹಳ್ಳಿ ಪಂಚಾಯತಿ ಬಿಡದಿ ಹತ್ರ. ಓಕೆ, ತಮ್ಮ ಭೂಮಿ ಕೂಡ ಟೌನ್ಶಿಪ್ಗೆ ಹೋಗುತ್ತೆ? ಹೌದು ಸರ್, ನಮ್ಮದು ಕೂಡ ಒಂದು 2 ಎಕರೆ ಇದೆ. ನಮ್ ಜಮೀನು ಕೂಡ ಅದರಲ್ಲಿ ಟೌನ್ಶಿಪ್ ಅಲ್ಲಿ ಇದೆ ಸರ್. ಓಕೆ, ಈಗ ಸರ್ಕಾರ ಅಧಿಸೂಚನೆ ಹೊರಡಿಸಿರೋ ವಿಚಾರ ತಮಗ್ ತಿಳಿತು ಸರ್. ತುಂಬಾ ಬೇಜಾರಾಗಿದೆ. ನಾವು ಇಷ್ಟೊಂದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ರೈತರಿಗೆ ಭೂಮಿ ಬಿಟ್ರೆ ಗತಿ ಇಲ್ಲ, ನಮ್ಗೆ ಇದೇ ಬೇಕು ಅಂತ. ಆದ್ರೂ ಕೂಡ ಸರ್ಕಾರ ಮೊಂಡುತನ ಮಾಡ್ತಾ ಇದೆ ಸರ್. ನಿಜವಾಗ್ಲೂ ಬೇಜಾರಾಗ್ತಿದೆ, ಇಂಥ ಸರ್ಕಾರ ನಮಗ್ ಬೇಕಾ ಅಂತ. ಅವರು 2,14,00,000 ಪರ್ ಎಕರೆಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್? ನಮ್ಗೆ ದುಡ್ಡು 2 ಕೋಟಿ ಅಲ್ಲ, ಅವ್ರು 20 ಕೋಟಿ ಕೊಟ್ರು ಅಷ್ಟೇ ಸರ್. ನಮ್ಗೆ ದುಡ್ಡು ಬೇಕಾಗಿಲ್ಲ ಸರ್. ಇವತ್ತು ನಮ್ಮ ಮನೇಲಿ ಮಕ್ಳುಗಳೆಲ್ಲ ಇವಾಗ ದುಡ್ಡು ಬಂದ ತಕ್ಷಣ ಏನ್ ಮಾಡ್ತಾರೆ, ನಮ್ಗೆ ಅದನ್ನ ಕೊಡ್ಸಿ ಇದನ್ನ ಕೊಡ್ಸಿ ಅಂತ ಆಸೆ ಪಡ್ತಾರೆ. ಕೊಡ್ತೀವಿ ಅಂತ ಇಟ್ಕೊಳ್ಳಿ, ದುಡ್ಡು ಜೊತೆಗೆ ಒಂದ್ ಮನೆ ತಗೋತೀವಿ. ಇವತ್ತು ಇಲ್ಲಿಂದ 2 ಕಿಲೋಮೀಟರ್ ಆಚೆ ಹೋದ್ರೆ ಒಂದು ಸೈಟ್ ತಗೊಳಕ್ ಆಗ್ತಿಲ್ಲ ಸರ್. ಆರೋಳಿ ಅನ್ನೋ ಪ್ಲೇಸ್ ಕಡೆ ಹೋದ್ರೆ ನಾವು ಒಂದು ಸೈಟ್ ತಗೊಳಕಲ್ಲ. ಇವತ್ತೆಲ್ಲ ಅವ್ರು ಕೊಡೋ ದುಡ್ಡಲ್ಲಿ ಒಂದ್ ಸೈಟ್ ತಗೊಂಡು ಒಂದ್ ಮನೆ ಕಟ್ತೀವಿ ಅಂತ ಇಟ್ಕೊಳ್ಳಿ. ಮನೆ ಕಟ್ಟದ್ಮೇಲೆ ಮುಂದಕ್ಕೆ ನಮ್ ಜೀವನ ಹೆಂಗ್ ಮಾಡ್ಬೇಕು ಸರ್? ಓಕೆ ಸುಮಾ ಅವರೇ, ಈಗ ಕೆಲವು ರೈತರು ಪರವಾಗಿದ್ದಾರೆ, ಕೆಲವು ರೈತರ ವಿರೋಧ ಇದೆ. ಹೌದು ಸರ್. ಯಾಕೆ ಈ ರೀತಿಯ ಮೊಂಡಾಟ? ಯಾಕೆ ಸರ್ಕಾರ ಈ ವಿರೋಧ ಇಷ್ಟಿದ್ರು ಕೂಡ ಈ ರೀತಿಯ ಮೊಂಡಾಟ ಮಾಡ್ತಿರೋದು ಯಾಕೆ ಸರ್? ಯಾಕೆ ಅಂದ್ರೆ ಅಲ್ಲಿ ಯಾರು ಪರ ಇರೋ ಅಂತ ಏನ್ ಹೇಳ್ತಿದ್ದಾರೆ, ಅವರೆಲ್ಲ ಒಳ್ಳೊಳ್ಳೆ ಜಮೀನ್ದಾರು ಸರ್. ಇವತ್ತು 50 ಎಕರೆ 40 ಎಕರೆ ಈ ತರ ಇಟ್ಕೊಂಡಿರೋಂಥವ್ರು. ಇವತ್ತು ಅವ್ರಿಗೆ 50% ಇಟ್ಕೋತೀವಿ ಅಂದ್ರೂ ಕೂಡ ಅವ್ರಿಗೆ ಒಳ್ಳೆ ಲಾಭ ಇದೆ, ಕಮಿಷನ್ ಬರುತ್ತೆ ಅನ್ನೋ ಆಸೆಗೆ ಮಾಡ್ತಿದ್ದಾರೆ ಸರ್. ಬಡ ರೈತರು ಯಾರು ಕೂಡ ಪರ ಇಲ್ಲ ಸರ್. ಬಡ ರೈತರಿಗೆ ಜಮೀನ್ ಬೇಕು. ಇವತ್ತು ನಮ್ಗೆ ಜಮೀನಿಂದ, ಯಾಕಂದ್ರೆ ಎಷ್ಟೋ ಜನ ಇಲ್ಲಿ ಅವಿದ್ಯಾವಂತರಿದ್ದಾರೆ, ಮತ್ತೆ ವಯಸ್ಸಾದವರು, ಹೆಣ್ಣು ಮಕ್ಕಳು, ಅದ್ರಲ್ಲೂ ಎಲ್ಲರೂ ಕೂಡ ಒಂದು ಈ ಭಾಗದಲ್ಲಿ ಏನಾಗಿದೆ ಅಂದ್ರೆ ಹೈನುಗಾರಿಕೆ, ತೋಟಗಾರಿಕೆ ಅನ್ನೋದ್ರಲ್ಲೇ ಮುಂದುವರೆದು ಬಿಟ್ಟಿದ್ದಾರೆ. ನಾವು ರೈತರು ಯಾವ್ದ್ರಲ್ಲೂ ಏನ್ ಕಮ್ಮಿ ಇಲ್ಲ ಸರ್. ನಾವ್ ಎಲ್ಲದ್ರಲ್ಲೂ ಯಾವ್ದೇ ಒಂದು ಬೆಳೆ ಹಾಕಿದ್ರು ಇವತ್ತು ನೀರಾವರಿ ಸೌಲಭ್ಯ ಚೆನ್ನಾಗಿದೆ ಸರ್. ಒಂದ್ ತೆಂಗಿನ ಮರ ಇದ್ರೇನೆ ನಮ್ ಜೀವನ ಮಾಡ್ತೀವಿ ಅಂತೀವಿ. ಜೊತೆಗೆ ಎಷ್ಟೋ ತಂದೆ ತಾಯಿಂದ್ರು ಈಗ ಮಕ್ಳುಗಳು ಏನ್ ಹೇಳ್ತಾರೆ ಹೇಳಿ, ನಾಳೆ ದಿನ ಇವತ್ತು ನಾವು ಮಾರ್ಕೊಂಡ್ಬಿಡ್ತೀವಿ, ನಾಳೆ ಕೇಳ್ತಾರೆ ನಮ್ಗೆ ಏನ್ ಇಟ್ಟಿದ್ದೀರಾ ನೀವು ಜಮೀನ, ನಿನ್ಗೆ ಯಾಕೆ ಸಾಕ್ಬೇಕು ಅಂತ ಕೇಳ್ತಾರೆ. ಅದೇ ಜಮೀನ್ ಇತ್ತು ಒಂದ್ 1/2 ಎಕರೆ 1 ಎಕರೆ ಅಂದ್ರೆ ಯಾರಿಗಾದ್ರೂ ಕೊಡ್ತೀವಿ ಸರ್, ನಾವು ಪಾಲು ಕೊಡ್ತೀವಿ. ಯಾರಾದ್ರೂ ಗುತ್ತಿಗೆಗೆ ಮಾಡ್ಕೋತಾರೆ ತೋಟ ಹೊಲಗಳನ್ನ, ನಮ್ ಜೀವನ ನಡೆಯುತ್ತೆ ಸರ್ ಅದರಿಂದ. ಈಗ ವಾಟ್ ನೆಕ್ಸ್ಟ್? ಈಗ 3 ಗ್ರಾಮಗಳ 518 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ವಾಟ್ ನೆಕ್ಸ್ಟ್? 106 ದಿನಗಳಿಂದ ಹೋರಾಟ ಮಾಡಿದ್ದೀರಿ, ಭೂಮಿ ಕೊಡೋದೇ ಇಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದೀರಿ. ಅದರ ಹೊರತಾಗಿಯೂ ಹೀಗೆ ಮಾಡಿದ್ದಾರಲ್ಲ, ಈಗ ನಿಮ್ಮ ನಡೆ ಮುಂದೇನು ಸರ್? ನಾವ್ ಏನೇ ಆದ್ರೂ ಯಾವ್ದೇ ಕಾರಣಕ್ಕೂ ಭೂಮಿ ಬಿಡಲ್ಲ ಸರ್. ಯಾಕಂದ್ರೆ ಇವತ್ತು ನಮ್ ಜೀವನ ನಡೀತಿರೋ ಭೂಮಿಯಿಂದ. ಜೊತೆಗೆ ಇವ್ರು ಯಾಕೆ ಸರ್ ಬಿಡಲ್ಲ ಅಂತ ಈಗ ಏನ್ ಹೇಳ್ತಿದಾರೆ ಅಂದ್ರೆ, ಅವರು ನಾವ್ ಮಾಡೇ ಮಾಡ್ತೀವಿ ಅಂತಾರಲ್ಲ, ಏನಕ್ಕೆ ಇಷ್ಟೊಂದು ಹಠ? ಇದ್ರಲ್ಲಿ ಏನಿದೆ ಅಂತದವ್ರಿಗೆ? ಇಲ್ಲ ನಮ್ಗೇನಾದ್ರು ಯಾವ್ದಾದ್ರು ಗೋಮಾಳ ಜಮೀನ್ಗಳು ಕೊಟ್ಟಿದಾರ? ಬೆಂಗಳೂರು ಬೆಳೆಯುತ್ತಲ್ಲ ಅಂತ ಅವ್ರ ಲೆಕ್ಕಾಚಾರ. ಟೌನ್ಶಿಪ್ ಮಾಡಿದ್ರೆ ಬೆಂಗಳೂರು ನಗರ ಬೆಳೆಯುತ್ತಲ್ಲ ಅನ್ನೋ ವಿಚಾರ ಇರ್ಬೋದೇನೋ. ಸುಮಾ ಅವರೇ, ಥ್ಯಾಂಕ್ ಯು. ನಾವು ನಮ್ ಜೊತೆ ಇಷ್ಟೊತ್ತು ತಾವು ಮಾತಾಡಿದಕ್ಕೆ. ಶ್ವೇತಾ ಅನ್ನೋರು ಕರೆ ಮಾಡಿದ್ದಾರೆ. ಶ್ವೇತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಶ್ವೇತಾ ಅವರೇ, ತಮ್ಮದು ಈ ಟೌನ್ಶಿಪ್ ವ್ಯಾಪ್ತಿಗೆ ಬರುತ್ತಾ ಭೂಮಿ? ಹೌದು ಸರ್, ಬರುತ್ತೆ. ಅದಕ್ಕೆ ನಾವು 450 ದಿನದಿಂದ ಹೋರಾಟ ಮಾಡ್ತಿದ್ದೀವಿ. ಯಾವ ಹಳ್ಳಿ, ಯಾವ ಗ್ರಾಮ ತಮ್ಮದು? ನಮ್ದು ಹೊಸೂರು ಅಂತ, ಬೈರ್ಮಂಗ್ಲ ಹತ್ರ ಕಂಚಗಾರನಹಳ್ಳಿ ಅಂತ ಬರುತ್ತೆ. ಆ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ ಸರ್. ಎಷ್ಟು ಎಕರೆ ತಮ್ಮದು ಟೌನ್ಶಿಪ್ ಗೆ ಹೋಗುತ್ತೆ? ನಮ್ದು 1 ಎಕರೆ ಹೋಗುತ್ತೆ ಸರ್. ಈಗ ನಿಮ್ಮ 1 ಎಕರೆಗೆ 2,14,00,000 ಕೊಡ್ತೀನಿ ಅಂತೇಳಿ ಅಧಿಸೂಚನೆ ಹೊರಡಿಸಿದ್ದಾರೆ. ಆ ವಿಚಾರ ತಿಳಿತಾ ತಮಗೆ? ಸರ್ ತಿಳಿದಿದೆ. ಯಾಕಂದ್ರೆ ನಾವು ಅದು 2 ಕೋಟಿ 3 ಕೋಟಿ ದುಡ್ಡು ಕೊಡಿ ಅಂತ ನಾವೇನು ಕೇಳೇ ಇಲ್ಲ. ನಾವು ಭೂಮಿನೇ ಕೊಡಲ್ಲ ಅಂತ ಹೋರಾಟ ಮಾಡ್ತಿದೀವಿ. ಇವ್ರು ಯಾರನ್ನ ಕೇಳಿ ಅಧಿಸೂಚನೆ ಹೊರಟಿದಾರೋ ನಮಗ್ ಗೊತ್ತಿಲ್ಲ ಸರ್. ನಮ್ಗೊಂದೇ ಅವ್ರನ್ನ ಕೇಳ್ತಾ ಇರೋದು, ನಮ್ ಬೈರ್ಮಂಗ್ಲ ಕ್ಷೇತ್ರಕ್ಕೆ ಬನ್ನಿ, ಅಲ್ಲಿ ಮಾತಾಡಿ ರೈತರ ಜೊತೆ. ನಿಮ್ಗೆ ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರ ಹತ್ರ ನೀವು ತಗೊಳ್ಳಿ. ಸುಮ್ನೆ ನಾವ್ ವಿರೋಧ ಮಾಡ್ತಿರೋರ್ಗೆಲ್ಲ ಏನಕ್ಕೆ ಅಧಿಸೂಚನೆ ಹೊರಟಿದ್ರಿ ಅಂತ ಹೇಳ್ತಾ ಇದೀವಿ. ಇಷ್ಟು ಹೋರಾಟ ಮಾಡ್ತಿದ್ರು ನೀವು ಮಾಡ್ತಿದ್ದೀರಲ್ಲ, ಇದು ತಪ್ಪಲ್ವಾ ಸರ್? ಮತ್ತೆ ನಮ್ಗೇನು ನ್ಯಾಯ ಸಂವಿಧಾನ ಏನು ಇಲ್ವಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ಇಲ್ಲ ನಮ್ಮ ಹೋರಾಟ ಮಾಡ್ಕೊಂಡು ಸುಮ್ನೆ ನಾವು ಕುತ್ಕೊಳ್ಳೋದು ಅಷ್ಟೇನಾ? ನೀವು 450 ದಿನದಿಂದ ನಾವು ಹೋರಾಟ ಮಾಡ್ತಿದೀವಲ್ಲ, ಅದಕ್ ನಿಮ್ ಕಡೆಯಿಂದ ಏನು ನಮ್ ಪ್ರತಿಕ್ರಿಯೆ ಇಲ್ಲ ಅಂದ್ರೆ ಮತ್ ನಾವ್ ಎಲ್ಲಿಗೆ ಹೋಗಿ ಕೇಳ್ಬೇಕು ನ್ಯಾಯನ? ನಾವು ಬೇರೆ ದೇಶದವರ ಇಲ್ಲ ಬೇರೆ ಪಾಕಿಸ್ತಾನ ಟೆರರಿಸ್ಟ್ ಏನ್ ಅನ್ಕೊಂತಿದ್ದಾರೆ? ನೀವೇ ಹೇಳಿದ್ರಿ 450 ದಿನದಿಂದ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ. ಇಷ್ಟು ವಿರೋಧ ಇದ್ರೂ ಕೂಡ ಯಾಕೆ ಇಷ್ಟು ಪ್ರತಿಷ್ಠೆಯಾಗಿ ಅಥವಾ ಇಷ್ಟು ವೈಯಕ್ತಿಕವಾಗಿ ನಾವು
ಆ ಭೂಮಿಯನ್ನ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತೇಳಿ ಹೊರಟಿರೋದು ಮೊಂಡ ಹಠ ಯಾಕೆ? ಯಾರ ಹಿತಾಸಕ್ತಿ ಇದೆ ಇದರಲ್ಲಿ? ಅದು ಅವ್ರನ್ನೇ ಕೇಳಿ ಸರ್, ಯಾರು ಹಿತಾಸಕ್ತಿಗ್ ಮಾಡ್ತಿದ್ದೀರಾ? ರೈತರನ್ನ ಸಮಾಧಿ ಮಾಡಿ ನೀವ್ ಯಾವ ರಾಜ್ಯ ಸ್ಥಾಪನೆ ಮಾಡ್ಕೋಬೇಕು ಅಂತಿದ್ದೀರಾ? ಏನ್ ಅಭಿವೃದ್ಧಿ ಮಾಡ್ಬೇಕು ಅಂತಿದ್ದೀರಾ? ಅದನ್ನ ಉತ್ತರ ಕರ್ನಾಟಕದಲ್ಲಿ ಗುಳೆ ಹೋಗ್ತಾವ್ರ, ಅವರೆಲ್ಲ ಬೆಂಗಳೂರು ಕಡೆ ಬರ್ತಾವ್ರೆ, ಅವ್ರನ್ನ ಅಲ್ಲೇ ನಿಲ್ಸ್ಬಿಟ್ಟು ಅಲ್ಲೇ ಅಭಿವೃದ್ಧಿ ಮಾಡಕ್ ಹೇಳಿ. ನಮ್ಮ ಫಲವತ್ತಾದ ಭೂಮಿ ಕಿತ್ಕೊಂಡು ಇವ್ರು ಯಾವ ಸೀಮೆ ಅಭಿವೃದ್ಧಿ ಮಾಡ್ತಾರೆ ಸರ್? ನಮ್ನೆಲ್ಲ ಸಮಾಧಿ ಮಾಡಿ ಇವ್ರು ಅಭಿವೃದ್ಧಿ ಮಾಡ್ಬೇಕಾ? ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ, ಇವ್ರು ಏನ್ ರೈತರು ಉಳಿಬೇಕು ಅಂತ ಮಾಡ್ತಿದಾರಾ, ಇರಬಾರ್ದು ಅಂತ ಮಾಡ್ತಿದಾರಾ ಅಂತ ಕೇಳಿ ಸರ್. ನಾನ್ ಹೇಳೋದು ಇಷ್ಟೇ ಅವ್ರಿಗೆ, ರೈತರು ಉಳಿಬೇಕಾ ಬೇಡವಾ? ಇದು ಇಡೀ ನಮ್ ಬೈರಮಂಗಲ ಕಂಚನಹಳ್ಳಿ ಪಂಚಾಯತಿ ರೈತರ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ರೈತರ ಪರವಾಗಿ ನಾನು ಹೇಳ್ತಾ ಇರೋದು. ಇಡೀ ರಾಜ್ಯ ರೈತರು ನಮ್ ಪರವಾಗಿ ಧ್ವನಿ ಎತ್ತಲೇಬೇಕು. ಇಲ್ಲಾಂದ್ರೆ ರೈತರು ಅವ್ರ ಐಡೆಂಟಿಟಿ ಎಲ್ಲ ಇವ್ರು ಸರ್ವನಾಶ ಮಾಡ್ಬಿಡ್ತಾರೆ. ಇಷ್ಟೇ ಸರ್ ನಾನು ಹೇಳೋದು. ನಾವು ಹೋರಾಟ ಅಂತ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವ್ರ ಫೈನಲ್ ನೋಟಿಫಿಕೇಶನ್ ಕೊಡ್ಲಿ, ಅವ್ರ ಏನ್ ಕೊಟ್ರು ನಮ್ ಹೋರಾಟ ಅಂತೂ ಬಿಡೋದೇ ಇಲ್ಲ. ಸಾಧ್ಯನೇ ಇಲ್ಲ ನಾವು ಭೂಮಿ ಬಿಟ್ಟು ಬದುಕಕ್ಕೆ. ಅಷ್ಟೇ ಸರ್ ನಾವ್ ಹೇಳೋದು. ಈಗ ಅಧಿಸೂಚನೆ ಹೊರಡಿಸಿ ಆಗಿದೆಯಲ್ಲ, ಈಗ ಮುಂದಿನ ತಮ್ಮ ನಡೆ ಏನಾಗಿರುತ್ತೆ? ನಾವು ಹೋರಾಟ ಇಲ್ಲಿವರೆಗೂ ಶಾಂತಿಯುತವಾಗಿ ಹೋರಾಟ ಮಾಡ್ಕೊಂಡು ಬಂದ್ವಿ. ನಾವ್ ಯಾವ್ದೇ ರೀತಿ ತೊಂದರೆ ಏನು ಕೊಟ್ಟಿಲ್ಲ ಅವ್ರಿಗೆ. ಆದ್ರೂ ನಮ್ಗೆ FIR ಮಾಡೋದು ಯಾಕೆ ಸರ್? ನಮ್ಗೆ ಹೋರಾಟನೂ ಮಾಡ್ಬೇಡ್ದ? ನಾವು ಭೂಮಿ ಇವ್ರು ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು ಅಂತನಾ? ಸುಮ್ನೆ ಅಲ್ಲ ಸರ್. ಇವರು ಒಂದು ಏನಾದ್ರು ಗವರ್ಮೆಂಟ್ ಅಫಿಷಿಯಲ್ಸ್ ಯಾರಾದ್ರೂ ರಾಜಕಾರಣಿಗಳು ಬರ್ತಾರೆ ಅಂತ ರಸ್ತೆಗಳನ್ನ ಸ್ಟಾಪ್ 1 hour 2 hour ನಿಂತಿರ್ತೀರಾ. ನಾವು ಒಂದೇ ಒಂದ್ ರ್ಯಾಲಿಗೆ 5 ನಿಮಿಷ ನಿಮ್ಗೆ ತೊಂದರೆ ಆಯ್ತು ಅಂದ್ರೆ ನಮ್ಗೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ರು ಅಂತ ನಮ್ ಮೇಲೆ ಕೇಸ್ ಹಾಕ್ತೀರಾ. ಮತ್ ನಿಮ್ ಮೇಲೆ ದಿನ ಕೇಸ್ ಹಾಕ್ಬೇಕಲ್ಲ, ನಾವೇ ಯಾರನ್ನೋ ಕೇಳೋದು? ದಿನ ಎಲ್ಲಾ ರೋಡುಗಳನ್ನೆಲ್ಲ ಬಂದ್ ಮಾಡ್ತೀರಲ್ಲ ನೀವು, ರಾಜಕಾರಣಿಗಳು ಬರ್ತೀರಾ ಅಂತ. ಅವಾಗ ಸಾರ್ವಜನಿಕರಿಗೇನು ತೊಂದರೆ ಆಗಲ್ವಾ ಸರ್? ಸುಮ್ನೆ ನಾವು ಹೋರಾಟ ಮಾಡಿದ್ರು ಕೇಸ್ ಹಾಕ್ತೀರಾ. ಸುಮ್ನೆ ಇದ್ರೆ ಒಪ್ಪಿಗೆ ಇದೆ ಅಂತ ಹೇಳ್ತೀರಾ. ಮತ್ ನಾವೇನ್ ಮಾಡ್ಬೇಕು? ಇರ್ಬೇಕಾ ಇಲ್ಲ ಸಾಯ್ಬೇಕಾ ಅಂತ? ಈಗ ನಿಮ್ MLA ಅವರಿಗೆ, ನಿಮ್ ಶಾಸಕರಿಗೆ, ನಿಮ್ಮ ಜನಪ್ರತಿನಿಧಿಗಳಿಗೆ ನೀವು ವೋಟ್ ಹಾಕಿ ಗೆಲ್ಸಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ ತಾವು? ಸರ್ ಒಂದೇ, ನಾವ್ ಮಾಡಿದ್ ಮಹಾ ಪಾಪ, ನಾವ್ ಮಾಡಿರೋ ತಪ್ಪು. ಶಾಸಕರಿಗೆ ಓಟ್ ಆಗಿ ಗೆಲ್ಸಿದ್ದು ಅದೊಂದು ತಪ್ಪಿಂದ ಇವತ್ ಶಿಕ್ಷೆ ಅನುಭವಿಸ್ತಾ ಇದೀವಿ. ಅವರು ಹೆಸರು ಹೇಳಕ್ಕೂ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಮರ್ಯಾದೆನೇ ಇಲ್ಲ ನಮ್ಗೆ. ಯಾಕಂದ್ರೆ ನಾವ್ ಮಾಡ್ಕೊಂಡಿರೋ ತಪ್ಪು, ನಾವ್ ಮಾಡ್ಕೊಂಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಅನುಭವಿಸ್ತಾ ಇದೀವಿ. ಅವರೊಬ್ರು ಜನಪ್ರತಿನಿಧಿ ಆಗ್ಬೇಕಾದವರು ಜನ ಸೇವೆ ಮಾಡ್ಬೇಕು. ಅವ್ರಿಗೋಸ್ಕರ, ಅವ್ರ ಪ್ರತಿಷ್ಠೆಗೋಸ್ಕರ ಅವರು ಆಡಳಿತ ಮಾಡ್ತಾವ್ರೆ. ದಯವಿಟ್ಟು ಹೇಳ್ತಾ ಇದೀನಿ ಅವ್ರಿಗೆ, ನೀವು ಮತ್ತೆ ನಮ್ ಕ್ಷೇತ್ರಕ್ಕೆ ಇದು ನಮ್ ಓಟ್ಗಾಗಿ ದಯವಿಟ್ಟು ಬರಬೇಡಿ ಸರ್. ಅಷ್ಟೇ ಅವ್ರಿಗೆ ಹೇಳ್ಬಿಡಿ, ಓಟಕ್ ಬರಬೇಡಿ ನಮ್ಗೆ. ಯಾಕಂದ್ರೆ ಯಾರು ಇಲ್ಲ ಸರ್. 450 ದಿನದಿಂದ ಬೀದಿಲ್ ಬಿದ್ದೀವಿ. ಒಬ್ಬ ಜನಪ್ರತಿನಿಧಿನ ಬಂದ್ ಕೇಳಿಲ್ಲ, ಒಬ್ಬ ಸರ್ಕಾರದವರು ಬಂದ್ ಕೇಳಿಲ್ಲ ಅಂದ್ರೆ ಮತ್ ನಾವ್ ಯಾರು ಅಂತ ಅನ್ಕೊಂಡಿದಾರ ಅವರು? ನಾವ್ ಯಾರು? ನಾವ್ ಅವ್ರಿಗೆ ಓಟ್ ಮಾಡಿರೋರ ಇಲ್ಲ ಅಲ್ಲಿ ರೈತರ ಏನಾದ್ರೂ ಒಂದ್ ಆಗಿರ್ಬೇಕಲ್ಲ? ಏನು ಇಲ್ಲ ಅಂತ ನಮ್ನ ಬೀದಿಲ್ ಬಿಟ್ಬಿಟ್ಟು ಇವ್ರ ಪಾಡಿ ಇವ್ರ ಅಧಿಸೂಚನೆ ಅಂತೆ ಅದಂತೆ ಅಂತ ಮಾಡ್ಕೊಂಡ್ ಕುತ್ಕೊಂಡ್ರೆ ನಾವ್ ಯಾರನ್ನೋ ಕೇಳ್ಬೇಕು ಸರ್? ನಾವ್ ಆಡ್ತಿರೋ ಸರ್ಕಾರದವ್ರೆ ನಮ್ನ ಹಿಂಗ್ ಬೀದಿಗ್ ನಿಲ್ಸಿದ್ರೆ ನಾವ್ ಯಾರನ್ನೋ ಕೇಳ್ಬೇಕು ಹೇಳಿ ನೀವೇನೆ. ಇರ್ಬೇಕಾ ಇಲ್ಲ ಸಾಯ್ಬೇಕಾ? ರೈತರೆಲ್ಲ ಸತ್ತೋಗ್ಬಿಡ್ಬೇಕಂತ ಕೇಳ್ಬಿಡಿ. ಸತ್ತೋಗ್ಬಿಟ್ಟು ಇವ್ರೇನೋ ಡೆವಲಪ್ಮೆಂಟ್ ಮಾಡ್ಕೊಂಡು ಅವ್ರ ಸಮಾಧಿ ಮೇಲೆ ಕಟ್ಕೊಂಡು ರಾಜ್ಯಭಾರ ಮಾಡ್ಲಿ, ಹೇಳ್ಬಿಡಿ ಸರ್. ಅಂತಿಮವಾಗಿ ಈಗ ಸರ್ಕಾರಕ್ಕೆ ಏನ್ ಹೇಳ್ತೀರಿ ತಾವು? ಏನ್ ಮನವಿ ಮಾಡ್ತೀರಿ? ಏನ್ ರಿಕ್ವೆಸ್ಟ್ ಮಾಡ್ತೀರಿ? ಏನ್ ಬೇಡ್ಕೊಳ್ತೀರಿ? ಸರ್ ಬೇಡಿಕೆ ಎಲ್ಲ ಆಗ್ಬಿಟ್ಟೈತೆ. ರಿಕ್ವೆಸ್ಟ್ ಬೇಡಿಕೆ ಎಲ್ಲ ಮಾಡ್ಬಿಟ್ಟಿದೀವಿ. ಇನ್ನೇನು ಇಲ್ಲ. ನಾವ್ ದಂಗೆ ಎದ್ದೊಳ್ಳೇಬೇಕು ಸರ್. ಎದ್ದೊಳ್ಳಿಲ್ಲ ಅಂದ್ರೆ ನಮ್ಮ ಅಸ್ತಿತ್ವನೆಲ್ಲ ನಾಶ ಮಾಡ್ಬಿಡ್ತಾರೆ. ನಾವ್ ಇನ್ನೇನು ಅವ್ರನ್ನೆಲ್ಲ ಬೇಡಿ ಕೇಳಿ 450 ದಿನದಿಂದ ಬೇಡ್ತಿದೀವಿ. ಒಬ್ರಿಗೂನು ಅರ್ಥನೇ ಆಗ್ಲಿಲ್ವಾ ಸರ್ ನಮ್ ಕಷ್ಟ? ಇನ್ನೇನಿದ್ರು ಹೋರಾಟ ತೀವ್ರವಾಗಿ ಮಾಡೇ ಮಾಡ್ತೀವಿ ಉಗ್ರ ರೂಪಕ್ಕೆ. ಅದ್ರಲ್ಲೂ ನಾವ್ ಹೆಣ್ಮಕ್ಳಿದೀವಿ. ಹೆಣ್ಮಕ್ಳನ್ನ ಇಷ್ಟು ನೋವು ಕೊಡ್ತಿರೋದು ನಿಜವಾಗ್ಲೂ ಇವ್ರ ಸರ್ಕಾರಕ್ಕೆ ಮತ್ತೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಯಾವ್ದೇ ಕಾರಣಕ್ಕೂ ಒಳ್ಳೇದಾಗಲ್ಲ ಅಂತ ಸರ್. ಅಂದ್ರೆ ಇಲ್ಲಿವರೆಗೂ ಶಾಂತಿಯುತ ಹೋರಾಟ ಇತ್ತು, ಇನ್ನು ಮುಂದೆ ಹಂಗಿರೋದಿಲ್ಲ ಅಂತ ಹೇಳ್ತೀರಿ? ಹೌದು ಸರ್, ಯಾವ್ದೇ ಕಾರಣಕ್ಕೂ ಹಂಗಿರೋದಿಲ್ಲ. ಯಾಕಂದ್ರೆ ನಮ್ ತನಾನೇ ನಮ್ನೇ ನಾಶ ಮಾಡಕ್ ಕೊಟ್ಟಿರೋರ್ ವಿರುದ್ಧ ನಾವ್ ಇನ್ನ ಶಾಂತಿಯಿಂದಾನೇ ಕುತ್ಕೊಳಕ್ ಆಗುತ್ತೆ ಸರ್. ಓಕೆ ಶ್ವೇತಾ ಅವರೇ, ಥ್ಯಾಂಕ್ ಯು. ಇದು ರೈತರ ಆಕ್ರೋಶ. ನೀವು ಅಧಿಸೂಚನೆ ಹೊರಡಿಸಿದ್ರಲ್ಲ,